ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಳೆದ ಕೆಲ ದಿನಗಳಿಂದ ಮಳೆ ಆಗ್ತಾ ಇದೆ. ಸದ್ಯ ರೈತರು ಕೂಡ ಖುಷಿ ಆಗಿರುವಂಥದ್ದು. ಸೊ ತಮ್ಮ ಬಿತ್ತನೆಯನ್ನು ಕೂಡ ಈಗಾಗಲೇ ಶುರು ಮಾಡಿದ್ದಾರೆ. ರೈತರಿಗೆ ಮಳೆ ಬಂದಾಗ ತೇವಾಂಶ ಆಗುತ್ತೆ ಭೂಮಿ. ಈ ಸಂದರ್ಭದಲ್ಲಿ ಬಿತ್ತನೆಯನ್ನು ಬಿತ್ತಿ ತಮ್ಮ ಬೆಳೆಯನ್ನು ಕೂಡ ಬೆಳೀತಾರೆ. ಆದರೆ ಸದ್ಯ ಜಿಲ್ಲೆಗಳಲ್ಲಿ ರಸಗೊಬ್ಬರದ ಕೊರತೆ ಉಂಟಾಗ್ತಿರುವಂಥದ್ದು. ಈಗಾಗಲೇ ರೈತರು ರಸಗೊಬ್ಬರ ಸಿಗದೆ ಪರದಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕಂತ ಆಗ್ರಹವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಯೂರಿಯಾ ಜಿಲ್ಲೆಗಳಲ್ಲಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಅನ್ನೋ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಸದ್ಯ ರೈತರಿಗೆ ರಸಗೊಬ್ಬರ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ಸ್. ಯಾಕಂದ್ರೆ ತಾವು ಬಿತ್ತಿದಂತಹ ಬೆಳೆ ಒಳ್ಳೆ ಫಸಲನ್ನು ಕೊಡಬೇಕಾದ್ರೆ ಗೊಬ್ಬರಗಳನ್ನು ಕೂಡ ಹಾಕಬೇಕಾಗುತ್ತೆ. ಹಾಗೆಯೇ ಜನಸಾಮಾನ್ಯರಿಗೆ ಕೂಡ ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಫಸಲುಗಳನ್ನು ಒಳ್ಳೆ ರೀತಿಯಲ್ಲಿ ಕೊಡ್ಬೋದು. ಆದರೆ ರಸಗೊಬ್ಬರನೇ ಸಿಗದೆ ಪ್ರತಿ ವರ್ಷ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ. ಹಾಗಾದ್ರೆ ಇದರ ಬಗ್ಗೆ ರೈತರು ಏನು ಹೇಳ್ತಾರೆ, ಸರ್ಕಾರದ ವಿರುದ್ಧ ಅವರ ಆಕ್ರೋಶ ಏನು, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಇವತ್ತೇನು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ವಾಣಿಜ್ಯ ನಗರ ಮತ್ತು ಏಲಕ್ಕಿ ನಾಡು ಎಂದೇ ಹಾವೇರಿಯಲ್ಲಿ ಪ್ರಸಿದ್ಧವಾದಂತಹ ಒಂದು ಹಾವೇರಿ ಜಿಲ್ಲೆಯಲ್ಲಿ ಜಿಲ್ಲಾದಾದ್ಯಂತ ಗೊಬ್ಬರ ಭಾಳ ಅಭಾವ ಸೃಷ್ಟಿಯಾಗಿದೆ. ಮತ್ತು ಏನು ಈ ಹಿಂದೆ ಗೊಬ್ಬರಕ್ಕಾಗಿ ಗೋಲಿಬಾರ್ ಆಗಿ ಮತ್ತು ಸಾಕಷ್ಟು ರೈತರು ಹೋರಾಟಗಳನ್ನು ಮಾಡಿದರೂ ಕೂಡ ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ ಮತ್ತು ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ಭಾವನೆ ತೋರ್ತಾ ಇದ್ದಾರೆ. ಕೂಡಲೇ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸರ್ಕಾರ ರೈತರಿಗೆ ಮತ್ತು ಬೀಜ ಮತ್ತು ಗೊಬ್ಬರ, ಇದು ಗೊಬ್ಬರ ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ಮಳೆ ಬಂದಿದ್ದರಿಂದ ಗೊಬ್ಬರ ಬೇಕಾಗುತ್ತದೆ. ಸಾಕಷ್ಟು ಕ್ಯೂಗಳು ಹಚ್ತಾ ಇದ್ದಾರೆ, ಸಾಕಷ್ಟು ಅಭಾವ ಸೃಷ್ಟಿ ಇದೆ, ಗೊಬ್ಬರ ಇಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸರ್ಕಾರ ರೈತರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡಬೇಕು. ಇಲ್ಲ ಅಂದರೆ ಮತ್ತೆ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಅಂತ ಈ ಮೂಲಕ ಮನವಿ ಮಾಡಿಕೊಳ್ತಾರೆ. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ರಸಗೊಬ್ಬರ ಬೆಲೆಯನ್ನು ಸರ್ಕಾರಗಳು ಕಡಿಮೆ ಮಾಡಬೇಕು. ರೈತರಿಗೆ FID ಮುಖಾಂತರ ಗೊಬ್ಬರ ಹಂಚಿಕೆ ಮಾಡುವುದು ಅನ್ಯಾಯ. ತಕ್ಷಣವೇ ಸರ್ಕಾರ ಈ FID ಎಂಬ ಕಾಯ್ದೆಯನ್ನು ಹಿಂಪಡೆಯಬೇಕು. ರೈತರಿಗೆ ಗೊಬ್ಬರ ತೆಗೆದುಕೊಳ್ಳುವುದು ಬಹಳಷ್ಟು ಕಷ್ಟಕರ ಸಂಗತಿಯಾಗಿವೆ. ದೇಶದಲ್ಲಿ ರೈತ ಅನ್ನ ಬೆಳೆದು ದೇಶಕ್ಕೆ ಅನ್ನ ಹಾಕುತ್ತಾನೆ. ಅಂಥ ಅನ್ನದಾತನಿಗೆ ನೀವು ಹೀಗೆ FID ಕಡ್ಡಾಯ ಮಾಡುವುದು, ರಸಗೊಬ್ಬರ ವಿತರಣೆಯಲ್ಲಿ ವ್ಯತ್ಯಾಸ ಮಾಡುವುದು ಮಾಡಿದರೆ ಮುಂದಿನ ದಿನಗಳಲ್ಲಿ ಅನ್ನ ಬೆಳೆಯುವುದು, ಅನ್ನ ತಿನ್ನುವುದು ಸಹ ಕಷ್ಟವಾಗುತ್ತದೆ. ಇದನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಪರಿಶೀಲನೆ ಮಾಡಬೇಕು. ತಮಗೊಂದು ಮಾತು ಹೇಳ್ತೀನಿ, ಈ ಬ್ರ್ಯಾಂಡಿ ಅಂಗಡಿಗೆ ಹೋದರೆ ಅಲ್ಲಿ ಆಧಾರ್ ಕಾರ್ಡ್ ಕೇಳಲ್ಲ, ಪಾನ್ ಕಾರ್ಡ್ ಕೇಳಲ್ಲ, ಆಧಾರ್ ಕಾರ್ಡ್ ಕೇಳಲ್ಲ. ಅಲ್ಲಿ ಹೆಚ್ಚಾಗಿ ಕುಡಿಯಲು ಸಿಗುತ್ತದೆ. ಅದೇ ರೀತಿಯಾಗಿ ಗುಟ್ಕಾ ತಗೊಳಕ್ಕೆ ಹೋದರೆ, ಸಿಗರೇಟ್ ತಗೊಳಕ್ಕೆ ಹೋದರೆ ಅಲ್ಲಿ ಏನು ಕೇಳಲ್ಲ. ಈಗ ರೈತರು ಗೊಬ್ಬರಕ್ಕೆ ಬೀಜ ಖರೀದಿ ಮಾಡ್ಬೇಕಾದ್ರೆ FID ಕೊಡ್ರಿ, ಮತ್ತು ಆಧಾರ್ ಕಾರ್ಡ್ ಕೊಡ್ರಿ, ಉತ್ತಾರ ಕೊಡ್ರಿ, ಬೆಳೆ ದೃಢೀಕರಣ ಕೊಡ್ರಿ, ಇಂಥ ಎಲ್ಲ ಕಡ್ಡಾಯ ಮಾಡಿದರೆ ರಾಜ್ಯದಲ್ಲಿ ರೈತರ ಅಧೋಗತಿಗೆ ಸರ್ಕಾರ ತಳೆದಂತಾಗುತ್ತದೆ. ಆ ಕಾರಣ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ತಕ್ಷಣವೇ FIDಯನ್ನು ರದ್ದುಗೊಳಿಸಿ ಮೊದಲಿನ ಥರ ಹೇಗೆ ರಸಗೊಬ್ಬರ ರೈತರಿಗೆ ಸಿಗುತ್ತಿತ್ತೋ ಅದೇ ಥರ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ರಸಗೊಬ್ಬರ ವಿತರಣೆ ಮಾಡಬೇಕು. ಹೀಗೆ FIDಯಿಂದ ಕೆಲವು ನ್ಯೂನತೆಗಳಾಗುತ್ತವೆ. ಮನೆಯಲ್ಲಿ ಹಿರಿಯರು ತೀರಿ ಹೋಗಿರ್ತಾರೆ, ಅವರ ಹೆಸರಿಗೆ ಜಮೀನು ಇರ್ತದೆ, ಅವರ ಹೆಸರಲ್ಲಿ FID ಹೇಗೆ ಮಾಡಿಸೋದು, ಹೇಗೆ ಗೊಬ್ಬರ ಖರೀದಿ ಮಾಡೋದು, ಮತ್ತು ಬಗಾರ್ ಹುಕುಮ್ದಾರರಿಗೆ ಗೊಬ್ಬರ ಸಿಗುವುದೇ ಇಲ್ಲ, ಮತ್ತು ಅವರು ರೈತರಲ್ವಾ. ಹಾಗಾಗಿ ನಾನು ಸರ್ಕಾರಕ್ಕೆ ನಮ್ರ ವಿನಂತಿ ಮಾಡ್ಕೊಳ್ತೀನಿ, FID ಎಂಬ ಆದೇಶವನ್ನು ಹಿಂತೆಗೆರಿ. ನಮ್ಮ ಜಿಲ್ಲೆಯಲ್ಲಿ ಅದು ರಾಜ್ಯದಲ್ಲಿ ಗೊಬ್ಬರ ಬೇರೆ ಕಡೆಗೆ ಸಪ್ಲೈ ಆಗುವುದಿಲ್ಲ. ತಕ್ಷಣವೇ ರೈತರಿಗೆ ಬೇಕಾಗುವಷ್ಟು ಗೊಬ್ಬರ ಕೊಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡ್ರಿ, ನಮ್ದು ಬೆಳೆ ನಾವು ಭತ್ತ ಹಾಕಿದೆವು, ಮಳೆ ಇಲ್ಲ, ಎಲ್ಲ ಹತ್ತರ ಸಲುವಾಗಿ ನಮ್ಮೆಲ್ಲ ಭತ್ತ ಒಣಗಾಕತ್ತಾವ. ಸರ್ಕಾರ ನಮ್ಗೆ ಖತ ಕೊಡುವಾರ, ಎಲ್ಲ ತುಟಿಲೇ ಮಾಡಕತ್ತಾರ. ನಮ್ಗೆ ಖತ ಕೊಡುವಾರ, ಖತ ಅದು ಸಸ್ತ ಮಾಡಿಕೊಡ್ಬೇಕು. ಮತ್ತು ಎಲ್ಲ ಭೂಮಿ ಎಲ್ಲ ಯಾರು ಎಕರೆ ಎಲ್ಲ ಖಲಾಸ ಮಾಡಿ ನಾವು 6 ಎಕರೆ ಬಿತ್ತಿದ್ದೆವು. ಹೊಳ ಒಣಗಾಕತೈತಿ, ಒಣಗಿ ಅದು ಭತ್ತ ನಟಿದ್ದು ಒಣಗಾಕತೈತಿ. ಮತ್ತು ಬಾಕಿದ ನಾಟುವತ್ತು 10-12 ದಿನ ಆಯ್ತು ಈ ಕಡೆ ಮಳೆ ಬರಲಿಲ್ಲ.
ಮತ್ತು ನಮ್ಮ ಈಗ ಮುಂಗಾರು ಬೆಳೆ ಏನು ಹಾಕಿದ್ದು ಈ ಕಡೆ ಜಾಸ್ತಿ ಬಾಸುಮತಿ ಹಾಗೂ ಇಂದ್ರಾಯಣಿ ಹಾಗೂ ಇತರ ಭತ್ತ ಇರ್ತಾವೆ. ಅದು ಮಳೆ ಹೋದ್ಮೇಲೆ ನೀವೆಲ್ಲ ಬೆಳೆ ಎಲ್ಲ ಒಣಗಾಕ ಸಾಲ ಹೋಗಿದಾವೆ. ಇದು ನೋಡ್ರೆ ನಮಗೆ ಗ್ಯಾರಂಟಿ ಹತ್ತೈತಿ 2ನೇ ಬಿತ್ತನೆ ಹತ್ತೋದನ. ಆದ್ರೆ ರೈತರು ಏನು ಮಾಡಬೇಕು ಅದು ತಿಳಿತಿಲ್ಲ. ಯಾಕಂದ್ರೆ ನಮ್ಗೆ ಈಗ ಹೊಲದ ಕಡೆ ಬರಾಕನ ಮನಸ್ಸಾಗವತ್ತ. ಇದು ನೋಡ್ರೆ ಬೆಳೆ ಎಲ್ಲ ಹನಿ ನೋಡ್ರೆ ಬರಾಕ್ ಮನಸ್ಸಾಗವತ್ತು. ಆದ್ರೆ ಸರ್ಕಾರ ರೈತರ ಕಡೆ ಪ್ರಾಮಾಣಿಕವಾಗಿ ಗಂಭೀರವಾಗಿ ಲಕ್ಷ್ಯ ಕೊಟ್ಟು ರೈತರಿಗೆ ಬದುಕಿಸ್ಬೇಕು ಅಂತ ಸರ್ಕಾರ ನೋಡ್ರಿ. ಸರ್ಕಾರ ಏನು ಮಾಡ್ತೈತಿ, ರೈತ ನಮ್ಮ ಬೆನ್ನೆಲುಬು ಅಂತಾರೆ. ಬೆನ್ನೆಲುಬು ಅಂತೀರಿ ನೀವು. ಬೆನ್ನೆಲುಬು ಮುರಿದ್ರೆ ನೀವು ಏನು ಮಾಡೋದಿರಿ? ಈಗ ಸರ್ಕಾರ ಈಗ ಎಲ್ಲರಿಗೂ ರೈತರಿಗೆ ತಕ್ಷಣ ಪರಿಹಾರ ನೀಡಿಕಾಶೆ ಅವ್ರಿಗೆ ಬದುಕಿಸ್ಬೇಕು. ಯಾಕಂದ್ರೆ ನೋಡ್ರಿ ನಮ್ಮ ಭತ್ತ ಯಾವಾಗ ಬೆಳೆ ಬರ್ತಾವ ಅವಾಗ ನೋಡ್ರಿ ಇಂದ್ರಾಯಣಿ ನಾವು 3,000ಲೇ ಭತ್ತ ಕ್ವಿಂಟಲ್ ಕೊಡ್ತೇವೆ. ಈಗ ಈಗ ಇದು ತೊಗೊಳೋದ ಬೀಜ ತೊಗೊಳೋದ್ನಾಗ 80 ರೂಪಾಯಿ ಕಿಲೋ ತೊಗೊಂಡೆವು. ಇದು 80 ರೂಪಾಯಿ ಕಿಲೋ ಅಂದ್ರೆ ಎಷ್ಟು ಟಿಬ್ಬಲ್ ಆಯ್ತು. ಅದ್ರ ಜೊತೆಗೇ ರಾಸಾಯನಿಕ ಗೊಬ್ಬರನೂ ತುಟ್ಟಿ ಆಗೈತಿ. ಆದಮೇಲೆ ರೈತರಿಗೆ ಹೆಂಗೆ ಬದುಕಬೇಕು ಅದರ ಸಲುವಾಗಿ ಸರ್ಕಾರ ಗಂಭೀರವಾಗಿ ಪ್ರಾಮಾಣಿಕವಾಗಿ ಲಕ್ಷ್ಯ ಕೊಟ್ಟು ರೈತರಿಗೆ ಬದುಕಿಸ್ಬೇಕು. ಬೆಳೆ ಸ್ಥಿತಿ ನೋಡ್ರಿ, ಬೆಳೆ ಸ್ಥಿತಿ ಏನಾಗೈತಂದ್ರೆ ಬೆಳೆ ಸ್ಥಿತಿ ಈಗ ಒಣಗಾಟ ಚಾಲು ಆಗೈತ್ರಿ. ಮತ್ತು ಇನ್ನೂ 4 ದಿವಸನಾಗ ಇದು ಬಂದಿಲ್ಲ. ಗ್ಯಾರಂಟಿ 2ನೇ ಬಿತ್ತನೆ ಹತ್ತೋದನ, ಮತ್ತೊಂದು ಬಿತ್ತನೆ ಮಾಡೋದನ್ನ ಮಾಡಾಕನ ಹತ್ತೈತಿ ನಮ್ಗೆ. ಮತ್ತು ಮಾಡ್ಬೇಕನ್ನ. ಹೋದ ವರ್ಷ ನೋಡ್ರಿ ಸಾಧಾರಣವಾಗಿದೆ, ಒಂದು 50% ಸಿಕ್ಕೈತಿ ರೈತರಿಗೆ, ಇಲ್ಲ ಅನ್ನಂಗಿಲ್ಲ, ಸಿಕ್ಕೈತಿ. ಆದ್ರೆ ಈ ವರ್ಷ ಇದು ನೋಡ್ರಿ ಈಗ 2ನೇ ಬಿತ್ತನೆ ಹತ್ತಿರ ರೈತರು ಬದುಕೋದು ಹೆಂಗೆ? ಮತ್ತೀಗ ಬಿತ್ತೋದ್ನಾಗ ರಾಸಾಯನಿಕ ಗೊಬ್ಬರ ಹಾಕ್ಬೇಕು, ಬೀಜ ಹಾಕ್ಬೇಕು, ಎಲ್ಲ ಹಾಕಾಕ್ಬೇಕು. ನೋಡ್ರಿ ಈಗ ನಾವು ಎಕರೆಗೆ 30,000 ರಿಂದ 40,000 ರೂಪಾಯಿ ಖರ್ಚಾಗೈತಿ. ಬೆಳೆ ಇನ್ನೂ ಬಂದಿಲ್ಲ. ಇನ್ನು ಮ್ಯಾಲ 2 ಇಂಚನೂ ಬಂದಿಲ್ಲ ರೀ. 2 ಇಂಚು ಬಂದಿಲ್ಲ ಅಂದ್ರೆ ಮಾಡೋದೇನು ನಾವು? ಏನು ನೋಡ್ರಿ, ಹವಾಮಾನ ವರದಿ ಏನು ಹೇಳತ್ತಾರು, 18 ತಾರೀಕು ಮುಂದೆ ಹೇಳತ್ತಾರೆ. ಆದ್ರೆ ನಮ್ಮೇನು ಗ್ಯಾರಂಟಿ ಹತ್ವಾತ. ಯಾಕಂದ್ರೆ ಇನ್ನು 4 ದಿನ ಹೋದ್ರೆ ಈ ಬೆಳೆ ಗ್ಯಾರಂಟಿ ಬಾಧನ ಆಗೋದು. ಎಲ್ಲ ಬಿತ್ತಿದ್ದಾರೆ. 95% ಎಲ್ಲ ಬಿತ್ತಾದ್ರನ. ಒಂದು 5% ನಾಟಿ ಹಚ್ಚೋರು ಇರ್ತಾರೋ. ನಾಟಿ ಹಚ್ಚೋದನ್ನು ಈಗ ಭತ್ತ ಹಾಕಿದಾರೆ. ನಾಟಿ ಹಚ್ಚೋದನ್ನು ಅದು ಕೈಲೇ ಈಗ ನೀರು ಹಾಕ್ಯಾಸ ಕೊಡಲಿ, ನೀರು ಹಾಕ್ಯಾಸೆ ನಾಟಿ ದ್ವಾರ್ದು ಮಾಡತ್ತಾರೆ. ರೈತ ಪರ ಸರ್ಕಾರ ಅಂತ ಎಲ್ಲ ಬೊಂಬಡಿ ಬಡ್ಕತಾವ್ರಲ್ರಿ ಈ ಸರ್ಕಾರದಲ್ಲಿರೋರು. ಏನು ಕೊಡ್ತಾ ಇದ್ದಾರೆ? ಗೊಬ್ಬರ ಕೊಡೋ ಯೋಗ್ಯತೆ ಇಲ್ಲ. ಈ ರಾಜ್ಯ ಸರ್ಕಾರದ ಮಂತ್ರಿ ಕೇಳಿದರೆ ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಅಂತಾನೆ, ಕೇಂದ್ರ ಮಂತ್ರಿ ಕೇಳಿದರೆ ರಾಜ್ಯ ಸರ್ಕಾರ ಸರಿಯಾಗಿ ಹಂಚುತ್ತಿಲ್ಲ ಅಂತ ಇದ್ದಾರೆ. ಇವತ್ತು ಬೆಳೆ ಬೆಳೆದ್ಬಿಟ್ಟು ಪಾಪ ಬಡವ ರೈತ ಇವತ್ತು ಅನುಭವಿಸ್ತಾ ಇರೋ ಇದಕ್ಕೆ ಯಾರು ಕಾರಣ? ಇದರ ಬಗ್ಗೆ ಗೊಬ್ಬರದ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರಾ? ಎಲ್ಲರೂ ಅಧಿಕಾರಕ್ಕಾಗಿ ವಿಧಾನಸೌಧದಲ್ಲಿ ನಾಯಿಗಳ ರೀತಿ ಕಾಯ್ಕೊಂಡವ್ರೆ. ರೈತರ ಪರ ಹೋರಾಟ ಮಾಡುವಂಥ ಯಾವುದೇ ಜನಪ್ರತಿನಿಧಿಗಳು ಇಲ್ಲ. ಇನ್ನು ಎಂಪಿಗಳು ಅನಾಲಾಯಕ್ ಎಂಪಿಗಳು, ಕರ್ನಾಟಕದ ಎಲ್ಲ ಪಕ್ಷದ ಎಂಪಿಗಳು ಅನಾಲಾಯಕ್. ಇವರ ಯೋಗ್ಯತೆಗೆ ಮೊದಲು ರೈತನಿಗೆ ರಸಗೊಬ್ಬರವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಿ ಅಂತ ಕೇಳ್ತೇವೆ. ನಾವು ಕಲಬುರಗಿ ಜಿಲ್ಲೆಯಲ್ಲಿ ಸರ್ಕಾರಕ್ಕೆ ಒಂದು ಒತ್ತಾಯ ಮೇ ತಿಂಗಳಲ್ಲೇ ಮಾಡಿದ್ವಿ. ಮೇ ತಿಂಗಳಲ್ಲಿ ಏನು ಒತ್ತಾಯ ಮಾಡಿದೀವಿ ಅಂದರೆ ರಸಗೊಬ್ಬರ, ಬೀಜ ಇವು ಇತ್ಯಾದಿಗಳು ಸರಬರಾಜು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತಾವು ತಮ್ಮಲ್ಲಿ ಇಟ್ಕೊಂಡು ಬಿಡಬೇಕು. ಜೂನ್ 10 ಹಿಡ್ಕೊಂಡು 15-20 ಬಿತ್ತನೆ ಆಗ್ತದೆ. ದಯವಿಟ್ಟು ರಸಗೊಬ್ಬರ ಮತ್ತು ಬೀಜ ಹೆಚ್ಚಾಗಿ ದಾಸ್ತಾನ ಇಟ್ಕೋಬೇಕು ಅಂತಕ್ಕಂಥ ವಿಚಾರ ಹೇಳಿದ್ವಿ. ಆದರೆ ಅವರು ಆ ಕೆಲಸ ಮಾಡಲಿಲ್ಲ. ಆ ಕೆಲಸ ಮಾಡಲಿಲ್ಲ ಅಂದರೆ ರೈತರ ಬಗ್ಗೆ ಅವರಿಗೆ ಕರುಣೆ ಇಲ್ಲ, ರೈತರ ಬಗ್ಗೆ ಅವ್ರಿಗೆ ಸಾಕಷ್ಟು ಇದು ಇಲ್ಲ. ಹೀಗಾಗಿ ನಾವೇನಂತೇವು, ಈ ಸಾರಿ ಗೊಬ್ಬರ FID ಇದ್ದವ್ರಿಗೆ 1 ಚೀಲ ಕೊಡಬೇಕು, ಅರ್ಧ ಚೀಲ ಹೀಗೆಲ್ಲ ಏನೇನೋ ಸರ್ಕ್ಯುಲರ್ ಕಾನೂನು ತಂದು ರೈತರಿಗೆ ಅವರು ಸಂಪೂರ್ಣ ಗೊಬ್ಬರನೇ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲಪ್ಪ ಅಂದ್ರೆ ನಾವು ಸಾಕಷ್ಟು ಸಾರಿ ನಾವು ರೈತರದ ನೋಡಿ, ಅಲ್ಲಿ ಸರ್ಕಾರಿ ಇದರಲ್ಲಿ RSK ಅಲ್ಲಿ ಗೊಬ್ಬರ ಇದ್ದಿದ್ದನ್ನು ಸಾಮಾನ್ಯವಾಗಿತ್ತು, ಅಂದ್ರೆ ಕಡಿಮೆ ಪ್ರಮಾಣ ಇತ್ತು. ಆದರೆ ಬೇರೆ ಅಂಗಡಿಯಲ್ಲಿ ಸಾಕಷ್ಟು ಗೊಬ್ಬರ ಇತ್ತು. ಅದನ್ನು ಅವ್ರು ಏನು ಮಾಡಿದರು, ಯೂರಿಯಾ 240-50 ಇರೋದ್ರಿಂದ 700-800 ರೂಪಾಯಿ ಚೀಲ ಯೂರಿಯಾ ಮಾರಿದ್ರು. DAP 1300 ಚಿಲ್ಲರಿದ್ರೆ 18-19 2000 ಗಂಟ್ಲೆ ಮಾರಿದ್ರು. ಇದನ್ನು ರಾಜಾರೋಷವಾಗಿ ಏನದ ಈ
ಅಗ್ರೋದವರು ಈ ತರ ಮಾರಿದ್ರೆ ರೈತನ ಪರಿಸ್ಥಿತಿ ಹೆಂಗಾಗ್ತದ? ನಾವು ಅದೇ ಅಧಿಕಾರಿಗಳು ಕೇಳಿದ್ರೆ ಅಧಿಕಾರಿಗಳು ಏನ್ ಹೇಳ್ತಾರ, ಇಲ್ಲ ಸರ್ ಹಾಗಾದ್ರೆ ರೈತರು ಖಂಡಿತ ವಿರೋಧ ಮಾಡ್ಬೇಕು, ತಗೋಬಾರ್ದು ಅಂತಕ್ಕಂಥದ್ದು. ಅಂದ್ರೆ ಈಗ ನಾನೊಬ್ಬ ಇವತ್ತೊಂದ್ 2 ಎಕರೆ ಜಮೀನಿದೆ ಅಂತ ಇಟ್ಕೊಳ್ಳೋಣ, ನನಗೆ ಒಬ್ಬರ ಅವಶ್ಯಕತೆ ಅದ, 1300 ಕೊಡಲ್ಲ 2000 ಕೊಡಲ್ಲ, ಭಾಗಿಲ್ಲ ತಗೊಂಡು ಹಾಕ್ಬೇಕು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಇದನ್ನ ಮಾನಿಟರಿ ಮಾಡೋದು ಸರ್ಕಾರ. ಇದರಲ್ಲಿ ವಿಫಲ ಆಗಿದೆ ಸರ್ಕಾರ. ಇಲ್ಲ ಸಿಗಲ್ಲ ರೀ, ಎಲ್ಲಿನೂ ಸಿಗ್ತಾನೆ ಇಲ್ಲ, ಪರದಾಡ್ತಾ ಇದಾರೆ ರೈತರು. ಗೊಬ್ಬರ ಅಂದಿಗೆ ನೀವು ನೋಡಿದ್ರಲ್ಲ, ಮೊನ್ನೆ ನಾನು ಅಲ್ಲಿ ಹೋಗಿದ್ದೆ ಗಂಜಿನಲ್ಲಿ, ಅಲ್ಲಿ ಸಾಕಷ್ಟು ನಿಮ್ಗೆ ಹೇಳ್ತೀನಿ 4 ಗಂಟೆ ಅಂತ ಸುಮಾರು 200-300 ಜನ ಮಹಿಳೆಯರು ಸಾಲಾಗಿ ನಿಂತು ಕೇಸಿನ ಮುಂಜಾನೆ ತಗೋಬೇಕು ಅಂದ್ರೆ ಗೊಬ್ಬರ ಸಿಗ್ಲಿಲ್ಲ, ಕಡಿಮೆ ಬಿತ್ತು. 1 ಲಾರಿ 2 ಲಾರಿ ಸಾಲ್ತದೇನ್ರಿ? ಜಿಲ್ಲೆ ದೊಡ್ಡ ಜಿಲ್ಲೆ ಅದ, ರೈತರಿಗೆ ಸಿಕ್ಕಾಪಟ್ಟಿ ಬೇಕು. ಅಧಿಕಾರಿ ಕೇಳಿದ್ರೆ ಅಧಿಕಾರಿ ಹೇಳ್ತಾರ ಅಲ್ಲಿ RSKದಾಗಿದೆ ಅಲ್ಲಿದೆ ಅಂತೇಳಿ. ಅದಕ್ಕಿಂತ ಮುಂಚೆ ಮಾದನಿಪುರದಲ್ಲಿ ಒಂದೊಂದು ಲೋಡ್ ಅದೇನದು ಕ್ಯಾಬ್ ಅಂತಾರೆ, ಮ್ಯಾಕ್ಸಿ ಕ್ಯಾಬ್ ಅಂತ ಲೋಡ್ ಮಾಡ್ಕೊಂಡಿಂದ ಖರೀದಿ ಮಹಾರಾಷ್ಟ್ರಕ್ಕೆ ಮಾರಿದ್ದನ್ನ ನೋಡಿದ್ವಿ ನಾವು. ಅಧಿಕಾರಿಗೆ ತಿಳಿಸಿ ಅದಕ್ಕೆ ಹಿಡಿದು ಪೊಲೀಸ್ ಸ್ಟೇಷನ್ ಹಾಕಿದ್ರು ಕೂಡ ಪೊಲೀಸ್ನವ್ರು ರಾತ್ರಿ ಏನದ ಏನೇನ್ ತಗೊಂಡ್ ಬಿಟ್ಬಿಟ್ರು ಅಂತವೆಲ್ಲ ನಡೆದಿದೆ. ಯಾರು ಇದಕ್ಕೆ ಜವಾಬ್ದಾರರು? ಸರ್ಕಾರ. ನಾನೇನಂತೀನಿ, ಇಲ್ಲಿರ್ತಕ್ಕಂಥ ಚುನಾಯಿತದೇನ ಶಾಸಕರು ಮತ್ತೇನು ಮಂತ್ರಿಗಳು ಇರ್ತಾರ, ಇದು ಬಹಳ ಅವಶ್ಯಕತೆ ಇದೆ ಅವ್ರು ನೋಡ್ಕೊಳ್ತಕ್ಕಂಥದ್ದು. ತಮ್ಮ ಸರಹದ್ದೇನ್ ಇರ್ತದ ಅಲ್ಲಿ ಆಗ್ತಕ್ಕಂಥಗಳು ಸರಿಯೋ ತಪ್ಪೋ ಅಂತ ನೋಡ್ತಕ್ಕಂಥ ಅವ್ರ ಜವಾಬ್ದಾರಿ ಇದೆ. ಅಲ್ಲ ಸಮಾಜ್ ಪಟೇಲ್ರಿ ನಾನು ಮಾತಾಡ್ಸಿದ್ದೀನಿ ಸಾಕಷ್ಟು ಸರಿ, ಗೊಬ್ಬರೇ ಕಡಿಮೆ ಬಂದದ್ರಿ, ಗೊಬ್ಬರೇ ಬಂದಿಲ್ಲ ಈ ಸಾರಿ, ಬಹಳ ಕಡಿಮೆ ಬಂದದ, ಆ ತರ ಆಗ್ತಾ ಇದೆ ಅಂತ ಅವ್ರಂತಾರ. ಮತ್ ಇನ್ನೊಂದು ಬೇರೆ ಏನಾದ್ರು ಇದು ಹಾಕದೆ ಬೇರೆ ಹಾಕ್ರಿ, ಬೇರೆ ಗೊಬ್ಬರ ಹೆಸರು ಹೇಳ್ತಿದ್ರು ಏನೋ, ಆ ಗೊಬ್ಬರ ಹಾಕ್ರಿ ಅಂತ ಹೇಳಿದ್ರು. ಯಾವ್ದು ಗೊಬ್ಬರ ಏನೋ ವಿಶ್ವಾಸನೇ ಇಲ್ಲ ಗೊಬ್ಬರ ಮ್ಯಾಗ. ಮೊನ್ನೆ ಅವ್ರು ಸಮಾಜ್ ಪಟೇಲ್ರು JD ಅವ್ರ ಎದುರುಗಡೆನೆ TV ಮಾಧ್ಯಮದವ್ರು ಚರ್ಚೆ ಆಯ್ತಲ್ಲಿ. ರೈತ ತೋರಿಸ್ತಾನೆ ಇದು ರಸಗೊಬ್ಬರ ಚೆನ್ನಾಗಿಲ್ಲ, ಇದು 2ನೇ ದರ್ಜೆದೆ ಡೂಪ್ಲಿಕೇಟ್ ಗೊಬ್ಬರದ ಅಂತಕ್ಕಂಥ ತೋರಿಸಿದ್ರು ಕೂಡ ಅದು ಗೊಬ್ಬರ ಸರಿ ಇರ್ಬೋದು ಅಂತಕ್ಕಂಥದ್ದು ಹೇಳ್ತಾರೆ. ಈ ರೈತರು ಏನ್ ಮಾಡಕ್ಕಾಗ್ತದೆ? ರೈತರೇನು ಹೊಡೆದಾಟ ಮಾಡ್ಬೇಕು, ಬಡದಾಟ ಮಾಡ್ಬೇಕು, ಕೇಳಿದ್ರೆ ಪೊಲೀಸ್ನವ್ರು ಬರ್ತಾರ. ಇವೆಲ್ಲವನ್ನು ಕಷ್ಟ ಅನುಭವಿಸೋನೆ ರೈತ. ಹಾಗಾಗಿ ನನ್ನ ಉದ್ದೇಶ ಏನು, ಈ ಸರ್ಕಾರ ಅತ್ಯಂತ ರೈತ ವಿರೋಧಿ ಸರ್ಕಾರ ಅಂತಕ್ಕಂಥದ್ದು ಹೇಳ್ಬೋದು. ಅದರಂತೆ ಇನ್ನೊಂದು ಹೇಳ್ತಾ ಇದ್ದೀನಿ ನಾನು, ಭಾರತೀಯ ಜನತಾ ಪಾರ್ಟಿಯವ್ರು ಏನು ಕಡಿಮೆ ಇಲ್ಲ. 3 ವರ್ಷ ಸರ್ಕಾರ ಆಯ್ತು, ಒಂದು ದಿವಸ ಆದ್ರೂ ಅವ್ರು ಒಡಿಗೆ ಬಿದ್ದು ರೈತನಿಗೆ ಈಗ ಆಗಿದೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಯಾರಾದ್ರೂ ಬಂದ್ರೆ ಇಲ್ಲ. ಇಲ್ಲಿರ್ತಕ್ಕಂಥ 2-3 ಶಾಸಕರಿದ್ದಾರೆ, ಮೊದಲಿರ್ತಕ್ಕಂಥ ಮಾಜಿ ಶಾಸಕರುಗಳ ರೈತನ ಬಗ್ಗೆ ಸ್ವಲ್ಪ ಆದ್ರೂ ಕಾಳಜಿ ಬೇಕಲ್ಲ, ಅದು ಆಗಿಲ್ಲ. ಏನ್ ಇವತ್ತಿನ ದಿನ ಈ ಸರ್ಕಾರಗಳ ನಿರ್ಲಕ್ಷ್ಯ, ಅನ್ನದಾತರು ಇವತ್ತಿನ ದಿನ ಪರದಾಡ್ತಕ್ಕಂಥ ಪರಿಸ್ಥಿತಿ ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ಎದುರಾಗಿದೆ. ಮುಂಗಾರು ಇವಾಗಲೇ ಪ್ರಾರಂಭ ಆಗಿ ರೈತರು ಮೊದಲೆಲ್ಲ ಮಳೆ ಯಾವಾಗ ಬರುತ್ತೆ ಅಂತಕ್ಕಂಥದನ್ನ ಎದುರು ನೋಡ್ತಿದ್ದಂತ ಸಂದರ್ಭದಲ್ಲಿ ಇವತ್ತು ಸರ್ಕಾರದ ನಿರ್ಲಕ್ಷ್ಯದಿಂದ ರೈತರು ಬೀದಿಗೆ ಬಂದಿದ್ದಾರೆ. ಇವತ್ತಿನ ದಿನ ರೈತರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳ ಕೊರತೆ. ರಾಜ್ಯದಲ್ಲಿ ಸುಮಾರು 32,000 ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರದ ಕೊರತೆ ಇದೆ ಅಂತಕ್ಕಂಥದ್ದು ಈಗಾಗಲೇ ವಾಸ್ತವಾಂಶವನ್ನ ಎಲ್ಲ ಮಾಧ್ಯಮಗಳು ಮುಂದೆ ಇಟ್ಟಿದ್ದಾರೆ. ಇಷ್ಟು ರಸಗೊಬ್ಬರಗಳ ಕೊರತೆ ಇದ್ರೂ ಸಮೇತ ಯಾವುದೇ ರೀತಿಯಲ್ಲಿ ರೈತರ ಕೈ ಹಿಡಿಲಿಕ್ಕೆ ಸರ್ಕಾರಗಳು ಇನ್ನೂ ಸಹ ಮುಂದಾಗಿಲ್ಲ ಅಂತಕ್ಕಂಥದ್ದು ಅತಿ ದೊಡ್ಡ ದುರಂತ. ಈತನ ಮಧ್ಯ ನಾವು ಗಮನಿಸೋದಾದ್ರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ರೈತರ ಕೈ ಹಿಡಿಬೇಕಾಗಿದ್ದಂತಹ ಸರ್ಕಾರ ಕುರ್ಚಿ ಕಾಳಗದಲ್ಲಿನೇ ತನ್ನ ಸಮಯವನ್ನ ವ್ಯರ್ಥ ಮಾಡ್ತಾ ಇದೆ. ಅನ್ನದಾತರು ಈಗಾಗಲೇ ಏನು ಕೃಷಿಯನ್ನ ಪ್ರಾರಂಭ ಮಾಡ್ಬೇಕು ಅಂತ ಇದ್ರು, ಅವ್ರಿಗೆಲ್ಲರಿಗೂ ಸಮೇತ ಸರ್ಕಾರ ಶಾಕ್ ಕೊಟ್ಟಿದೆ. ರಸಗೊಬ್ಬರಗಳ ಕೇಂದ್ರಗಳಲ್ಲಿ ಗಂಟೆಗಟ್ಟಲೆ ಕ್ಯೂ ನಿಂತರೂ ಸಮೇತ ರೈತರಿಗೆ ರಸಗೊಬ್ಬರಗಳ ಕೊರತೆ ಎದುರಾಗಿದೆ. ರೈತರೆಲ್ಲರೂ ಸಮೇತ ಬೆಳಗಿಂದ ಸಾಯಂಕಾಲದವರೆಗೂ ಸಮೇತ ಕೃಷಿ ಕೇಂದ್ರಗಳಲ್ಲಿ, ರಸಗೊಬ್ಬರದ ಕೇಂದ್ರಗಳಲ್ಲಿ ಇವತ್ತಿನ ದಿನ ರೈತರು ರಸಗೊಬ್ಬರಗಳಿಗೋಸ್ಕರ ಕಿತ್ತಾಟವನ್ನ ನಡೆಸ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಎದುರಾಗಿದೆ. ಅನ್ನದಾತರ ಕೈ ಹಿಡಿಬೇಕಾಗಿರ್ತಕ್ಕಂಥ ಸರ್ಕಾರ ಕೇವಲ ರಾಜಕೀಯದ ಕಚ್ಚಾಟದಲ್ಲಿ, ಕುರ್ಚಿಯ ಕಾಳಗದಲ್ಲಿ ಕುರ್ಚಿಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರನೇ ಸಮಯವನ್ನ ವ್ಯರ್ಥ ಮಾಡ್ತಾ ಇದೆ. ಇದೆಲ್ಲವನ್ನು ಬಿಟ್ಟು ಸರ್ಕಾರ ಈಗ ಮುಂಗಾರು ಏನೀಗ ಶುರು ಆಗ್ತಿದೆ, ಈ ಸಂದರ್ಭದಲ್ಲಿ ರಾಜ್ಯದ ಅನ್ನದಾತರ ಕೈ ಹಿಡಿಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಈ ಕಾರಣ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಏನು ರಸಗೊಬ್ಬರದ ಕೊರತೆ ಇದೆ, ತತ್ಕ್ಷಣ ಎಲ್ಲ ರೀತಿಯಲ್ಲಿ ರೈತರ ನೆರವಿಗೆ ಬಂದು ರಸಗೊಬ್ಬರಗಳ ಪೂರೈಕೆಯನ್ನ ಮಾಡಿ ರೈತರ ಕೈ ಹಿಡಿಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಇಲ್ಲ ಅನ್ನೋದೇ ಆದ್ರೆ ರೈತರೆಲ್ಲರೂ ಸಮೇತ ರೊಚ್ಚಿಗೆದ್ದು ಇವತ್ತಿನ ದಿನ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ಮಾಡ್ತಕ್ಕಂಥ ದಿನಗಳು ಹತ್ತಿರದಲ್ಲಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಅದೇ ರೀತಿ ವಿದ್ಯುತ್ನ ಖಾಸಗೀಕರಣಗೊಳಿಸ್ಬೇಕು ಅಂತಕ್ಕಂಥದ್ದು ಏನೋಗಿದೆ ಸರ್ಕಾರ,
ಅದೇ ರೀತಿ ರೈತರ ಭೂಮಿಗಳನ್ನ ಏನ್ ಕಿತ್ಕೊಳ್ಬೇಕು ಅಂತಕ್ಕಂಥದಕ್ಕೆ ಇವತ್ತು ಕೈ ಹಾಕಿದೆ. ನಾವು ನೋಡೋದಾದ್ರೆ ಬಿಡದಿಯಲ್ಲಿ ಇವತ್ತಿನ ದಿನ ಸಾವಿರಾರು ರೈತಾಪಿ ಕುಟುಂಬಗಳು ರಸ್ತೆಗೆ ಬರ್ತಾ ಇದೆ. ಇವೆಲ್ಲವೂ ಸಹಿತ ರೈತರ ವಿರುದ್ಧ ಮಾಡ್ತಾ ಇರ್ತಕ್ಕಂತಹ ಕ್ರಮಗಳು. ಇದಕ್ಕೆ ಮುಂದಿನ ದಿನಗಳಲ್ಲಿ ರೈತರು ತಕ್ಕ ಒಂದು ಶಾಸ್ತಿಯನ್ನ ಈ ಸರ್ಕಾರಕ್ಕೆ ಮಾಡ್ತದೆ ಅಂತಹ ದಿನಗಳು ದೂರ ಇಲ್ಲ. ಈಗಾಗಲೇ ಏನು ಸರ್ಕಾರ ಮುಖ್ಯವಾಗಿ ರಸಗೊಬ್ಬರದ ಒಂದು ಶಾರ್ಟೇಜ್ ಇತ್ತು, ಅದನ್ನ ಪೂರೈಕೆಯನ್ನ ಮಾಡಿ ರೈತರ ಕೈ ಹಿಡಿಬೇಕಂತಕ್ಕಂಥ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ರಸಗೊಬ್ಬರ ಏನಪ್ಪ ಅಂತಂದ್ರೆ ಇವತ್ತು 9,523 ಮೆಟ್ರಿಕ್ ಟನ್ DAP, 11,850 ಮೆಟ್ರಿಕ್ ಟನ್ ಏನಪ್ಪ ಅಂದ್ರೆ ಯೂರಿಯಾ, ಇವತ್ತು 13,588 ಮೆಟ್ರಿಕ್ ಟನ್ ಏನಪ್ಪ ಅಂತಂದ್ರೆ ಪೊಟ್ಯಾಶ್ ಆದಂತಕ್ಕಂಥ ಮಾಹಿತಿ ಏನಪ್ಪ ಅಂದ್ರೆ ಇವತ್ತು ಜಿಲ್ಲಾಡಳಿತ ಕೊಡ್ತದೆ. ಇವತ್ತು ಪ್ರತಿಯೊಂದು ಆಗ್ರೋ ದುಕಾನಕ್ಕೆ ಹೋದ್ರೆ ಏನಪ್ಪ ಅಂತಂದ್ರೆ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿ ಇವತ್ತು ರೈತರಿಗೆ ಏನಪ್ಪ ಅಂತಂದ್ರೆ ಗೊಬ್ಬರ ಇಲ್ಲ ಅಂತಾರೆ. ಹೆಚ್ಚಿಗೆ 1,800 1,900 ಕೊಟ್ಟರೆ ಏನಪ್ಪ ಅಂದ್ರೆ ಗೊಬ್ಬರ ಕೊಡ್ತಾರೆ. ಅದು ಮತ್ತು ಕಳಪೆ ಗೊಬ್ಬರ ಕೊಡ್ಲಕತ್ಯಾರ. ಇವತ್ತು ನಾವು ಏನಪ್ಪ ಅಂದ್ರೆ ಜಂಟಿ ಕೃಷಿ ನಿರ್ದೇಶಕರಿಗೆ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿ ಇದ್ರ ಬಗ್ಗೆ ಕ್ರಮ ತಗೋರಿ ಅಂತಂದ್ರೆ ಇವತ್ತು ಜಿಲ್ಲಾಡಳಿತ ಸಂಪೂರ್ಣ ಇದರ ಒಂದು ಯೂರಿಯಾ, ಕಳಪೆ ಯೂರಿಯಾ ಮತ್ತು ಕಳಪೆ DAP ಇದೇನು ಮಾಫಿಯಾ ಅದ, ಇದು ಮಾಫಿಯಾಕ್ಕೆ ಏನಪ್ಪ ಅಂದ್ರೆ ಕಡಿವಾಣ ಹಾಕೋದ್ರಾಗ ಈ ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಆಗ್ಯದ. ಫಸ್ಟ್ ಆಫ್ ಆಲ್ ಇಲ್ಲಿ ಏನಪ್ಪ ಅಂತಂದ್ರೆ ರೈತರಿಗೆ ಒಂದು ಗುಣಮಟ್ಟ ಗೊಬ್ಬರ ಸಿಗಲಾಗ್ಯದ. ಮತ್ತೇನಪ್ಪ ಅಂತಂದ್ರೆ 1,800 1,900 ರೂಪಾಯಿ ಯೂರಿಯಾ ಮತ್ತು DAP ಏನಪ್ಪ ಅಂದ್ರೆ ದರ ಹೆಚ್ಚಿಗೆ ತೋಲತ್ತಾರ. ಇವತ್ತು ಸರ್ಕಾರ ಏನಪ್ಪ ಅಂತಂದ್ರೆ ಈ ಕಡೆ ಗಮನ ಹರಿಸ್ಬೇಕಂತೇಳಿ ನಾವು ಕೇಳ್ಕೊತೀವಿ ಸರ್. ಇವತ್ತು ರಸಗೊಬ್ಬರ ಖಾತೆ ಸಚಿವರು ಯಾರು ಅನ್ನೋದನ್ನು ನಮಗೆ ಮಾಹಿತಿ ಇಲ್ಲ. ಅವರು ಸಚಿವರಿಗೆ ನೇಮಕನೂ ಮಾಡಲಾಗ್ಯಾರ. ಬರೀ ಇದರಾಗೆ ಕಾಲಹರಣ ಮಾಡ್ಲಕತ್ತಾರ ಹೊರತಾಗಿ ಇವತ್ತು ಯಾವುದೇ ಕ್ಯಾಬಿನೆಟ್ ಸಚಿವರು ಏನಪ್ಪ ಅಂತಂದ್ರೆ ಒಂದು ಆಯ್ಕೆ ಮಾಡೋ ಪರಿಸ್ಥಿತಿ ಮುಖ್ಯಮಂತ್ರಿಗಳಿಗಿಲ್ಲ. ಗೊಬ್ಬರದ ಅವಶ್ಯಕತೆ ಇದೆ ರೈತರಿಗೆ. ಇವತ್ತು ಗೊಬ್ಬರದ ಅವಶ್ಯಕತೆ ಇಲ್ಲಕ್ಕೇನು ಸರ್, ಸಾಕಷ್ಟು ಇವತ್ತು ಕಬ್ಬಿಗಾಗಲಿ ಮುಂಗಾರುನೇ ಈಗ ಸ್ಟಾರ್ಟ್ ಆಗ್ಯದ್ರಿ. ಇವತ್ತು ಹತ್ತಿ, ತೊಗರಿ, ಸೋಯಾ, ಉದ್ದು, ಹೆಸರು ಈಗ ಸೀಸನ್ ನಮಗೆ. ಇಂಥ ಸೀಸನ್ದಾಗೆ ಗೊಬ್ಬರ ಕೊಡಲಿಲ್ಲಪ್ಪ ಅಂತಂದ್ರೆ ಮುಂದೆ ತೊಗೊಂಡು ನಾವು ರೈತರು ಮಾಡೋದ್ರೆ ಏನದ, ಈಗೇನ ತುರ್ತಾಗಿ ಏನಪ್ಪ ಅಂತಂದ್ರೆ DAP, ಯೂರಿಯಾ ಕಾಂಪ್ಲೆಕ್ಸ್ ಇವು 3 ಗೊಬ್ಬರ ಏನಪ್ಪ ಅಂತಂದ್ರೆ ಈಗ ರೈತರಿಗೆ ಅತ್ಯವಶ್ಯಕತೆ ಅದ. ಕೂಡಲೇ ಏನಪ್ಪ ಅಂದ್ರೆ ಜಿಲ್ಲಾಡಳಿತ ಕಳಪೆ ಇದು ಏನು ಮಾಫಿಯಾ ಅದ, ಈ ಮಾಫಿಯಾ ಕಡಿವಾಣ ಹಾಕಬೇಕು. ಒಂದು ಗುಣಮಟ್ಟ ಗೊಬ್ಬರ ಏನಪ್ಪ ಅಂತಂದ್ರೆ ವಿತರಣೆ ಮಾಡಿ ರೈತರಿಗೆ ಒಂದು ನೆರವಿಗೆ ಬರ್ಬೇಕಂತಕ್ಕಂಥ ಮಾತು ನಾವು ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತೀವಿ. ರೈತರು ಮಳೆನೂ ಇಲ್ಲ, ಏನಿಲ್ಲ. ಆಮೇಲೆ ಬಿತ್ತಣಿಕೆ ಕೂಡ ಮಾಡ್ಯಾರ, ಕೆಲವೊಂದಿಷ್ಟು ಮಂದಿ ಮಾಡ್ಯಾರ, ಇನ್ನೂ ಅರ್ಧ ಭಾಗ ಇನ್ನೂ ಮಾಡಿಲ್ಲ. ಅದಕ್ಕೆ ಏನು ಬಿತ್ತನೆ ಮಾಡ್ಯಾರಲ್ಲ, ಬಿತ್ತನೆ ಮಾಡಿದವರು ಮೊಳಕೆ ನಾಟನೂ ಒಣಗಿರ್ಲತ್ತವ. ಆಮೇಲೆ ಈಗ ಗೊಬ್ಬರನೂ ಪ್ರಾಬ್ಲಮ್ ಅಲ್ಲತ್ತವ, ಗೊಬ್ಬರನೂ ಸರಿಯಾಗಿ ಕೊಡ್ತಾ ಇಲ್ಲ. ಆಮೇಲೆ ಈಗ ಏನದ ರಸಗೊಬ್ಬರ ಕೇಂದ್ರದಲ್ಲೆಲ್ಲ ಪ್ರಾಬ್ಲಮ್ ಮಾಡ್ಲತ್ತಾರ. ರಸಗೊಬ್ಬರದಾಗ ಮಣ್ಣು ಕಲಸೋದು, ರೇತಿ ಕಲಸೋದು ಇಂಥವೆಲ್ಲ ಮಾಡಿ ಚಂದ್ರಿಕಾ ಕೇಂದ್ರದವರು ಪ್ರಾಬ್ಲಮ್ ಮಾಡಿದ್ರು. ಇಂಥವೆಲ್ಲ ಕಳಪೆ ಗೊಬ್ಬರ ಕೊಟ್ಟು ಅದಕ್ಕೆ ಅದ್ರಾಗೆಲ್ಲ ಇಂಥವೆಲ್ಲ ಕಲಬೆರಕೆ ಮಾಡಿ ಕೊಟ್ಟು ಮಣ್ಣಿಗೆ ಸೇರ್ಸಂಗೆ ಮಾಡಿ ಅವರು ಸಿಗ್ಬಿದ್ದು ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಆಗ್ಯದ. ಅವ್ರಿಗೆ ಒಯ್ದು ಜೈಲಿಗೆ ಸೇರ್ಸೋ ವ್ಯವಸ್ಥೆ ಜಿಲ್ಲಾಧಿಕಾರಿಗಳು ಮಾಡಬೇಕು. ಪೂರೈಕೆ ಆಗ್ತಿಲ್ಲ ಅಂತ ಒಂದು ಆರೋಪ ಇದೆ. ಪೂರೈಕೆ ಆಗ್ತಾ ಇಲ್ಲ, ಕೊಡ್ತಾ ಇಲ್ಲ. ಯಾರಿಗೆ ಈಗ ಹೋಗಿ ರೈತರು ಬಿತ್ತಬೇಕಾ, ಏನು ಮಳೆ ನೋಡ್ಬೇಕಾ, ಏನು ಹೋಗಿ ಪಾಳಿ ಹಚ್ಬೇಕಾ, ಯಾವುದೂ ಮಾಡ್ತಾ ಇಲ್ಲ. ರೈತರಿಗೆ ಭಾಳ ಕಷ್ಟ ಆಗ್ಯದ. ರೈತರು ತೊಂದರೆ ಕೇಳೋರು ಯಾರು? ರೈತರಿಗೆ ಕಷ್ಟ ನಷ್ಟಗಳು ನೋಡೋರು ಯಾರು? ನೀವೇ ಅಲ್ಲ. ಸರಿಯಾಗಿ ಪೂರೈಕೆ ಮಾಡಬೇಕು, ಇಲ್ಲಂತಂದ್ರೆ ಉಗ್ರವಾದ ಹೋರಾಟ ನಾವು ಮಾಡ್ಕೊತೀವಿ. ರಾಜ್ಯದಲ್ಲಿ ರಸಗೊಬ್ಬರದ ಕೊರತೆಯನ್ನು ನೀಗಿಸ್ತಕ್ಕಂಥದ್ದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣ ವಿಫಲವಾಗ್ತಾ ಇದ್ದಾವೆ. ಕಳೆದ ಸಂದರ್ಭದಲ್ಲಿ ರಾಷ್ಟ್ರದಲ್ಲಿ ಸುಮಾರು 2 ಲಕ್ಷ ಕೋಟಿಗೂ ಹೆಚ್ಚು ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರದ ಅವಶ್ಯಕತೆ ಇತ್ತು. ಯುದ್ಧದ ಸಂದರ್ಭ ಅಂತೇಳಿ FID ಅಂತಕ್ಕಂಥ ತಂತ್ರಗಾರಿಕೆಯನ್ನು ಮಾಡಿ ರಾಜ್ಯದಲ್ಲಿ ರೈತರಿಗೆ ರಸಗೊಬ್ಬರ ಸಿಗ್ತಕ್ಕಂಥ ನಿಯಮವನ್ನು ಭಾಳ ಕಠಿಣವನ್ನು ಮಾಡಿ ರಸಗೊಬ್ಬರ ಖರೀದಿಗೆ ರೈತರಿಗೆ ಭಾಳ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥ ನಿಯಮವನ್ನು ರಾಜ್ಯ ಜಾರಿಗೆ ತಂತು. ಈ ಜಾರಿಗೆ ತಂದಿರತಕ್ಕಂಥ ನಿಯಮದಿಂದ ರಸಗೊಬ್ಬರವನ್ನು ಖರೀದಿ ಮಾಡ್ತಕ್ಕಂಥ ಸಾಗುವಳಿ ಚೀಟಿಯಲ್ಲಿ ಮಾಡ್ತಕ್ಕಂಥವ್ರು ಮತ್ತು ರೈತರ ಕೃಷಿಯಲ್ಲಿ ಗುತ್ತಿಗೆ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅಂದರೆ ರಸಗೊಬ್ಬರದ ಕೊರತೆಯನ್ನು ಸಮರ್ಪಕವಾಗಿ ನೀಗಿಸುವಲ್ಲಿ ಸರ್ಕಾರ ವಿಫಲವಾಗಿ ರೈತರಿಗೆ ರಸಗೊಬ್ಬರ ಸಿಗ್ತಕ್ಕಂಥದ್ದನ್ನು ತೊಂದರೆಯನ್ನುಂಟು ಮಾಡಿ ತನ್ನ ತಂತ್ರಗಾರಿಕೆಯಿಂದ ಪಲಾಯನವಾದವನ್ನು ಮಾಡಲಿಕ್ಕೋಸ್ಕರವಾಗಿ ಈ ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡಿದೆ. ಆ ಒಂದು ಕಾರಣಕ್ಕಾಗಿ ರಾಜ್ಯದಲ್ಲಿ ಬಿತ್ತನೆ ಅಲ್ಲಲ್ಲಿ ಅಲ್ಪ ಸ್ವಲ್ಪ ಪ್ರಾರಂಭವಾಗಿರೋ ಕಡೆ ಸಮರ್ಪಕವಾದ ರಸಗೊಬ್ಬರವನ್ನು ಕೊಡ್ತಕ್ಕಂಥದ್ದನ್ನು ರಾಜ್ಯ ಸರ್ಕಾರ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ
ರೈತರು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾನೆ. ರೈತ ಪರ ಸರ್ಕಾರ ಅಂತ ಎಲ್ಲ ಬೊಂಬಡಿ ಬಡ್ಕತಾವ್ರಲ್ರಿ ಈ ಸರ್ಕಾರದಲ್ಲಿರೋರು. ಏನು ಕೊಡ್ತಾ ಇದ್ದಾರೆ? ಗೊಬ್ಬರ ಕೊಡೋ ಯೋಗ್ಯತೆ ಇಲ್ಲ. ಈ ರಾಜ್ಯ ಸರ್ಕಾರದ ಮಂತ್ರಿ ಕೇಳಿದರೆ ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಅಂತಾನೆ, ಕೇಂದ್ರ ಮಂತ್ರಿ ಕೇಳಿದರೆ ರಾಜ್ಯ ಸರ್ಕಾರ ಸರಿಯಾಗಿ ಹಂಚುತ್ತಿಲ್ಲ ಅಂತ ಇದ್ದಾರೆ. ಇವತ್ತು ಬೆಳೆ ಬೆಳೆದ್ಬಿಟ್ಟು ಪಾಪ ಬಡವ ರೈತ ಇವತ್ತು ಅನುಭವಿಸ್ತಾ ಇರೋ ಇದಕ್ಕೆ ಯಾರು ಕಾರಣ? ಇದರ ಬಗ್ಗೆ ಗೊಬ್ಬರದ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರಾ? ಎಲ್ಲರೂ ಅಧಿಕಾರಕ್ಕಾಗಿ ವಿಧಾನಸೌಧದಲ್ಲಿ ನಾಯಿಗಳ ರೀತಿ ಕಾಯ್ಕೊಂಡವ್ರೆ. ರೈತರ ಪರ ಹೋರಾಟ ಮಾಡುವಂಥ ಯಾವುದೇ ಜನಪ್ರತಿನಿಧಿಗಳು ಇಲ್ಲ. ಇನ್ನು ಎಂಪಿಗಳು ಅನಾಲಾಯಕ್ ಎಂಪಿಗಳು, ಕರ್ನಾಟಕದ ಎಲ್ಲ ಪಕ್ಷದ ಎಂಪಿಗಳು ಅನಾಲಾಯಕ್. ಇವರ ಯೋಗ್ಯತೆಗೆ ಮೊದಲು ರೈತನಿಗೆ ರಸಗೊಬ್ಬರವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಿ ಅಂತ ಕೇಳ್ತೇನೆ. ಏನು ಇವತ್ತಿನ ದಿನ ಈ ಸರ್ಕಾರಗಳ ನಿರ್ಲಕ್ಷ್ಯ, ಅನ್ನದಾತರು ಇವತ್ತಿನ ದಿನ ಪರದಾಡ್ತಕ್ಕಂಥ ಪರಿಸ್ಥಿತಿ ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ಎದುರಾಗಿದೆ. ಮುಂಗಾರು ಇವಾಗಲೇ ಪ್ರಾರಂಭ ಆಗಿ ರೈತರು ಮೊದಲೆಲ್ಲ ಮಳೆ ಯಾವಾಗ ಬರುತ್ತೆ ಅಂತಕ್ಕಂಥದ್ದನ್ನ ಎದುರು ನೋಡ್ತಿದ್ದಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರದ ನಿರ್ಲಕ್ಷ್ಯದಿಂದ ರೈತರು ಬೀದಿಗೆ ಬಂದಿದ್ದಾರೆ. ಇವತ್ತಿನ ದಿನ ರೈತರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳ ಕೊರತೆ. ರಾಜ್ಯದಲ್ಲಿ ಸುಮಾರು 32,000 ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರದ ಕೊರತೆ ಇದೆ ಅಂತಕ್ಕಂಥದ್ದು ಈಗಾಗಲೇ ವಾಸ್ತವಾಂಶವನ್ನ ಎಲ್ಲ ಮಾಧ್ಯಮಗಳು ಮುಂದೆ ಇಟ್ಟಿದ್ದಾರೆ. ಇಷ್ಟು ರಸಗೊಬ್ಬರಗಳ ಕೊರತೆ ಇದ್ರೂ ಸಮೇತ ಯಾವುದೇ ರೀತಿಯಲ್ಲಿ ರೈತರ ಕೈ ಹಿಡಿಲಿಕ್ಕೆ ಸರ್ಕಾರಗಳು ಇನ್ನೂ ಸಹ ಮುಂದಾಗಿಲ್ಲ ಅಂತಕ್ಕಂಥದ್ದು ಅತಿ ದೊಡ್ಡ ದುರಂತ. ಈತನ ಮಧ್ಯ ನಾವು ಗಮನಿಸೋದಾದ್ರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ರೈತರ ಕೈ ಹಿಡಿಬೇಕಾಗಿದ್ದಂತಹ ಸರ್ಕಾರ ಕುರ್ಚಿ ಕಾಳಗದಲ್ಲಿನೇ ತನ್ನ ಸಮಯವನ್ನ ವ್ಯರ್ಥ ಮಾಡ್ತಾ ಇದೆ. ಅನ್ನದಾತರು ಈಗಾಗಲೇ ಏನು ಕೃಷಿಯನ್ನ ಪ್ರಾರಂಭ ಮಾಡಬೇಕು ಅಂತ ಇದ್ರು, ಅವ್ರಿಗೆಲ್ಲರಿಗೂ ಸಮೇತ ಸರ್ಕಾರ ಶಾಕ್ ಕೊಟ್ಟಿದೆ. ರಸಗೊಬ್ಬರಗಳ ಕೇಂದ್ರಗಳಲ್ಲಿ ಗಂಟೆಗಟ್ಟಲೆ ಕ್ಯೂ ನಿಂತರೂ ಸಮೇತ ರೈತರಿಗೆ ರಸಗೊಬ್ಬರಗಳ ಕೊರತೆ ಎದುರಾಗಿದೆ. ರೈತರೆಲ್ಲರೂ ಸಮೇತ ಬೆಳಗಿಂದ ಸಾಯಂಕಾಲದವರೆಗೂ ಸಮೇತ ಕೃಷಿ ಕೇಂದ್ರಗಳಲ್ಲಿ, ರಸಗೊಬ್ಬರದ ಕೇಂದ್ರಗಳಲ್ಲಿ ಇವತ್ತಿನ ದಿನ ರೈತರು ರಸಗೊಬ್ಬರಗಳಿಗೋಸ್ಕರ ಕಿತ್ತಾಟವನ್ನು ನಡೆಸ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಎದುರಾಗಿದೆ. ಅನ್ನದಾತರ ಕೈ ಹಿಡಿಬೇಕಾಗಿರ್ತಕ್ಕಂಥ ಸರ್ಕಾರ ಕೇವಲ ರಾಜಕೀಯದ ಕಚ್ಚಾಟದಲ್ಲಿ, ಕುರ್ಚಿಯ ಕಾಳಗದಲ್ಲಿ ಕುರ್ಚಿಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರನೇ ಸಮಯವನ್ನ ವ್ಯರ್ಥ ಮಾಡ್ತಾ ಇದೆ. ಇದೆಲ್ಲವನ್ನು ಬಿಟ್ಟು ಸರ್ಕಾರ ಈಗ ಮುಂಗಾರು ಏನೀಗ ಶುರು ಆಗ್ತಿದೆ, ಈ ಸಂದರ್ಭದಲ್ಲಿ ರಾಜ್ಯದ ಅನ್ನದಾತರ ಕೈ ಹಿಡಿಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಈ ಕಾರಣ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಏನು ರಸಗೊಬ್ಬರದ ಕೊರತೆ ಇದೆ, ತತ್ಕ್ಷಣ ಎಲ್ಲ ರೀತಿಯಲ್ಲಿ ರೈತರ ನೆರವಿಗೆ ಬಂದು ರಸಗೊಬ್ಬರಗಳ ಪೂರೈಕೆಯನ್ನ ಮಾಡಿ ರೈತರ ಕೈ ಹಿಡಿಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಇಲ್ಲ ಅನ್ನೋದೇ ಆದ್ರೆ ರೈತರೆಲ್ಲರೂ ಸಮೇತ ರೊಚ್ಚಿಗೆದ್ದು ಇವತ್ತಿನ ದಿನ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ಮಾಡ್ತಕ್ಕಂಥ ದಿನಗಳು ಹತ್ರದಲ್ಲಿದೆ ಅಂತಕ್ಕಂಥ ಮಾತು ಹೇಳ್ತಾ, ಅದೇ ರೀತಿ ವಿದ್ಯುತ್ನ ಖಾಸಗೀಕರಣಗೊಳಿಸ್ಬೇಕು ಅಂತಕ್ಕಂಥದ್ದು ಏನೋಗಿದೆ ಸರ್ಕಾರ, ಅದೇ ರೀತಿ ರೈತರ ಭೂಮಿಗಳನ್ನ ಏನ್ ಕಿತ್ಕೊಳ್ಬೇಕು ಅಂತಕ್ಕಂಥದಕ್ಕೆ ಇವತ್ತು ಕೈ ಹಾಕಿದೆ. ನಾವು ನೋಡೋದಾದ್ರೆ ಬಿಡದಿಯಲ್ಲಿ ಇವತ್ತಿನ ದಿನ ಸಾವಿರಾರು ರೈತಾಪಿ ಕುಟುಂಬಗಳು ರಸ್ತೆಗೆ ಬರ್ತಾ ಇದೆ. ಇವೆಲ್ಲವೂ ಸಹಿತ ರೈತರ ವಿರುದ್ಧ ಮಾಡ್ತಾ ಇರ್ತಕ್ಕಂತಹ ಕ್ರಮಗಳು. ಇದಕ್ಕೆ ಮುಂದಿನ ದಿನಗಳಲ್ಲಿ ರೈತರು ತಕ್ಕ ಒಂದು ಶಾಸ್ತಿಯನ್ನ ಈ ಸರ್ಕಾರಕ್ಕೆ ಮಾಡ್ತದೆ ಅಂತಹ ದಿನಗಳು ದೂರ ಇಲ್ಲ. ಈಗಾಗಲೇ ಏನು ಸರ್ಕಾರ ಮುಖ್ಯವಾಗಿ ರಸಗೊಬ್ಬರದ ಒಂದು ಶಾರ್ಟೇಜ್ ಇತ್ತು, ಅದನ್ನ ಪೂರೈಕೆಯನ್ನ ಮಾಡಿ ರೈತರ ಕೈ ಹಿಡಿಬೇಕಂತಕ್ಕಂಥ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ರೈತರು ಪ್ರತಿ ವರ್ಷ ಕೂಡ ಇದೇ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ರಸಗೊಬ್ಬರ ಬೇಕಾದ್ರೆ ಟೋಕನ್ ಅನ್ನ ಕೂಡ ಪಡಿಬೇಕಾಗುತ್ತೆ. ಆದ್ರೆ ಜಿಲ್ಲೆಗಳಲ್ಲಿ ಪ್ರತಿ ವರ್ಷ ಈ ಸಮಸ್ಯೆಗಳು ಉದ್ಭವ ಆಗ್ತಾನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು, ಕೃಷಿ ಸಚಿವರ ಕೂಡ ಗಮನಕ್ಕೆ ತಂದ್ರು ಕೂಡ ಎಲ್ಲೋ ಒಂದು ಕಡೆ ರೈತರ ಸಮಸ್ಯೆಯನ್ನ ಸರಿಯಾಗಿ ಆಲಿಸ್ತಾ ಇಲ್ಲ. ಯಾಕಂದ್ರೆ ಓಟ್ ಬಂದಾಗ ಓಟನ್ನು ಪಡಿತಾರೆ. ರೈತರಿಗೆ ನಾವು ಸರಿಯಾದ ನೀರಿನ ವ್ಯವಸ್ಥೆ ಆಗಿರ್ಬೋದು, ಪಂಪ್ ಸೆಟ್ ಆಗಿರ್ಬೋದು, ರಸಗೊಬ್ಬರದ ವ್ಯವಸ್ಥೆಯನ್ನ ಮಾಡ್ತೀನಿ ಅಂತ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳು ಹೇಳ್ತಾನೆ ಬರ್ತಾ ಇದ್ದಾರೆ. ಆದ್ರೆ ರೈತರ ಸಮಸ್ಯೆಯನ್ನ ಆಲಿಸ್ತಾ ಇಲ್ಲ. ರೈತರು ಈಗಾಗಲೇ ಬಹಳಷ್ಟು ಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಮಳೆ ಬರದೇ ಇದ್ದಾಗ ಅವರು ಮಳೆ ಬರಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಸದ್ಯ ಕಳೆದ ಕೆಲ ದಿನಗಳಿಂದ ಕೂಡ ಮಳೆ ಬರ್ತಾ ಇದೆ. ಸೊ ಮಳೆ ಬಂದಾಗ ಭೂಮಿ ಕೂಡ ಬಹಳಷ್ಟು ತೇವಾಂಶವನ್ನ ಕೂಡ ಹೊಂದಿರುತ್ತೆ. ಈ ಸಂದರ್ಭದಲ್ಲಿ ಬಿತ್ತನೆಯನ್ನ ಹಾಕಿದ್ರೆ ಒಳ್ಳೆ ಫಲವತ್ತತೆ ಕೂಡ ಬರುತ್ತೆ. ಫಲವತ್ತತೆ ಬರಬೇಕಾದ್ರೆ ರಸಗೊಬ್ಬರವನ್ನ ಕೂಡ ಹಾಕಬೇಕು. ಯೂರಿಯಾ ಆಗಿರ್ಬೋದು, ಅದಕ್ಕೆ ಬೇಕಾದಂತಹ
ಗೊಬ್ಬರಗಳನ್ನು ಕೂಡ ಹಾಕಬೇಕಾಗುತ್ತೆ. ಸದ್ಯ ಜಿಲ್ಲೆಗಳಲ್ಲಿ ಬಹಳಷ್ಟು ಕಷ್ಟವನ್ನು ಕೂಡ ಕಳೆದ 10 ದಿನಗಳಿಂದ ಕೂಡ ಎಲ್ಲೂ ಕೂಡ ರಸಗೊಬ್ಬರ ಸಿಗ್ತಾ ಇಲ್ಲ ಅನ್ನೋದು ರೈತರ ಆಗ್ರಹವಾಗಿದೆ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಂಡು ರೈತರಿಗೆ ಬೇಕಾದಂತಹ ರಸಗೊಬ್ಬರದ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ಮಳೆ ಬರ್ತೆ, ಇನ್ನೇನು 2 ತಿಂಗಳಲ್ಲಿ ಮಳೆ ಕೂಡ ಸ್ಟಾಪ್ ಆಗುತ್ತೆ. ತದನಂತರ ಬೆಳೆಯನ್ನು ಬಿತ್ತಬೇಕಂದ್ರೂ ಕೂಡ ಸಮಸ್ಯೆ ಆಗುತ್ತೆ. ಈ ಸಂದರ್ಭದಲ್ಲಿ ನೀರು ಕೂಡ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಈಗ ತೇವಾಂಶ ಇರುವಾಗಲೇ ರೈತರ ಬೀಜವನ್ನು ಬಿತ್ತಿ ತದನಂತರ ಅದಕ್ಕೆ ಬೇಕಾದಂತಹ ಗೊಬ್ಬರವನ್ನು ಹಾಕಿದರೆ ಒಳ್ಳೆ ಫಲವತ್ತತೆಯನ್ನು ಕೂಡ ಪಡಿಬಹುದು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.